Welcome, my friends. Feel free and expect the unexpected. Hello students, welcome back to our English class. In this class, we are going to discuss about most expected question and answers from the lesson around a medicinal creeper written by Purnachandra Tejasvi. Dear students, ಇವತ್ತಿನ ತರಗತಿಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಈ ಪಾಠದಿಂದ ಎಕ್ಸಾಮಿನೇಷನ್ ಅಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಹೇಗೆ ಬರಿಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಈ ಪಾಠದಿಂದ ಮುಖ್ಯವಾಗಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಅಲ್ಲಿ ಕ್ವಶನ್ ಕೇಳಿರ್ತಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಎ ಪ್ರೇಸ್ ಆರ್ ಎ ಸೆಂಟೆನ್ಸ್. ಅಂದ್ರೆ ಇವೆಲ್ಲ 1 ಅಂಕದ ಪ್ರಶ್ನೆಗಳು. ಇವುಗಳಿಗೆ ನಾವು ತುಂಬಾ ಶಾರ್ಟ್ ಆಗಿ ಆನ್ಸರ್ನ ಬರಿಬೇಕಾಗತ್ತೆ. ಒಂದು ವರ್ಡ್ ಅಲ್ಲಿ ಆನ್ಸರ್ ಮಾಡಬಹುದು, ಒಂದು ಪ್ರೇಸ್ ಅಲ್ಲಿ ಮಾಡಬಹುದು, ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಇದಕ್ಕೆ ಆನ್ಸರ್ನ ಮಾಡಿಬಿಡಬಹುದು. ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ನೋಡಿ. ಅಲ್ಲಿ ಮೊದಲನೇ ಪ್ರಶ್ನೆ ಕೇಳಿದರೆ, ಹೌ ಲಾಂಗ್ ಡಿಡ್ ದ ಆಥರ್ ಟೇಕ್ ಟು ಲರ್ನ್ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್. ಈ ಪಾಠದ ಆರಂಭದಲ್ಲೇ ಇದು ಬರುತ್ತೆ. ಈ ಪೂರ್ಣಚಂದ್ರ ತೇಜಸ್ವಿ ಅವರು ಇಲ್ಲಿ ಹೇಳಿರ್ತಕ್ಕಂಥ ಈ ಮೆಡಿಸಿನಲ್ ಕ್ರೀಪರ್ ಔಷಧಿಯ ಸಸ್ಯ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂತ ಪ್ರಶ್ನೆ. ಅದಕ್ಕೆ ಆನ್ಸರ್ ತುಂಬ ಈಸಿಯಾಗಿ ಮಾಡಿಬಿಡ್ತೀರಾ. 20 ಇಯರ್ಸ್, 20 ವರ್ಷ ಟೈಮನ್ನು ತಗೊಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡಿ. ವಾಟ್ ಡಿಡ್ ಮಾರಾ ಡೂ ವೆನ್ ಹಿ ಫೌಂಡ್ ದ ಕ್ರೀಪರ್. ಈ ಸಣ್ಣ ಕಾಡಿನಿಂದ ಕೆಲವೊಂದು ಕಾಡು ಬಳ್ಳಿಗಳನ್ನು ತಗೊಂಬಂದಿರ್ತಾನೆ. ಅದರಲ್ಲಿ ಒಂದು ಮೆಡಿಸಿನಲ್ ಕ್ರೀಪರ್ ಇರೋದನ್ನು ನೋಡಿ ಈ ಮಾರ ಸಣ್ಣನಿಗೆ ಬೈತಾನೆ, ಯಾಕೆ ಇದನ್ನು ಕಿತ್ಕೊಂಡ್ಬಂದೆ, ತೋರಿಸ್ಬಾ ನನಗೆ ಅಂತ ಕರ್ಕೊಂಡು ಹೋದಾಗ ಈ ಪೂರ್ಣಚಂದ್ರ ತೇಜಸ್ವರು, ಮಾರ, ಸಣ್ಣ ಇವರೆಲ್ಲ ಕಾಡಿಗೆ ಹೋಗ್ತಾರೆ. ಅಲ್ಲಿ ಮೆಡಿಸಿನಲ್ ಕ್ರೀಪರ್ ಕಂಡ ತಕ್ಷಣ ಮಾರ ಏನು ಮಾಡ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪಾಠ ತಾವೆಲ್ಲ ಓದಿರ್ತೀರಾ, ನೆನ್ಪು ಮಾಡ್ಕೊಳ್ಳಿ ನೋಡೋಣ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಆನ್ಸರ್ನ ಹೇಗೆ ಬರಿಬೋದು ನೋಡಿ. ಮಾರ ಕಾಟ್ ಹೋಲ್ಡ್ ಆಫ್ ಒನ್ ಆಫ್ ದ ಟೆಂಡ್ರಿಲ್ಸ್ ಆಫ್ ದ ಕ್ರೀಪರ್. ಆ ಮೆಡಿಸಿನಲ್ ಕ್ರೀಪರ್ ಏನು ಗಿಡಮೂಲಿಕೆ ಇತ್ತು ಅದರಲ್ಲಿ ಎಳೆಯದೊಂದು ತಗೊಂಡ್ಬಿಟ್ಟು ಏನು ಮಾಡ್ತಾನೆ, ಆ್ಯಂಡ್ ಟೈಡ್ ಇಟ್ ಟು ದ ನಿಯರ್ ಬೈ ಟ್ರೀ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಗಿಡಕ್ಕೆ ಅದನ್ನು ಕಟ್ಟಾಕ್ಬಿಡ್ತಾನೆ ಅಂತ ತಾವು ಆನ್ಸರ್ನ ಬರಿಬಹುದು. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಅಕಾರ್ಡಿಂಗ್ ಟು ಮಾರ ದ ಥೀಫ್ ವಾಸ್ ಡ್ಯಾಶ್. ಈ ಮಾರನ ಪ್ರಕಾರ ದ ಥೀಫ್ ಅಂತಂದರೆ ಕಳ್ಳ ಅಂತಾಗತ್ತೆ. ಯಾರಿಗೆ ಇಲ್ಲಿ ಅವನು ಕಳ್ಳ ಅಂತ ಕರೀತಾನೆ ಅಂತ ಪ್ರಶ್ನೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿದೆ. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಸನ್ನ, ದ ಆಥರ್, ದ ಮೆಡಿಸಿನಲ್ ಕ್ರೀಪರ್. ಈ 3ರಲ್ಲಿ ಯಾರಿಗೆ ಮಾರ ಥೀಫ್ ಅಂತ ಕರೀತಾನೆ ಅಂತ ಪ್ರಶ್ನೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, ದ ಮೆಡಿಸಿನಲ್ ಕ್ರೀಪರ್. ಆ ಮೆಡಿಸಿನಲ್ ಕ್ರೀಪರ್ ಔಷಧ ಸಸ್ಯ ಏನಿತ್ತು, ಗಿಡಮೂಲಿಕೆ ಏನಿತ್ತು, ಅದಕ್ಕೆ ಮಾರ ಥೀಫ್ ಅಂತ ಕರೀತಾನೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಮೆನ್ಷನ್ ದ ಕರ್ಸ್ ಅಬೌಟ್ ದ ಮೆಡಿಸಿನಲ್ ಪ್ಲಾಂಟ್. ಆ ಮೆಡಿಸಿನಲ್ ಕ್ರೀಪರ್ ಏನಿರ್ತದೆ, ಔಷಧಿಯ ಸಸ್ಯ ಇರ್ತದೆ, ಅದಕ್ಕೆ ಒಬ್ಬ ಋಷಿ ಶಾಪ ಹಾಕಿದಾನೆ ಅಂತ ಮಾರ ಹೇಳ್ತಾ ಇರ್ತಾನೆ. ಹಾಗಾದರೆ ಆ ಶಾಪ ಏನು ಅಂತ ಇಲ್ಲಿ ಕರ್ಸ್ ಅಂತಿದೆ ನೋಡಿ, ಅಂದರೆ ಶಾಪ ಅಂತ. ಆ ಔಷಧಿ ಸಸ್ಯಕ್ಕೆ ಆ ಸೇಜ್, ಆ ಋಷಿ ಏನು ಶಾಪ ಹಾಕಿರ್ತಾನೆ, ಆನ್ಸರ್ನ ಹೇಗೆ ಬರಿಬೋದು ನೋಡಿ. ದ ಕರ್ಸ್ ಆನ್ ದ ಪ್ಲಾಂಟ್ ಬೈ ದ ಸೇಜ್ ಇಸ್ ದ್ಯಾಟ್ ವೆನ್ ಸಮನ್ಸ್ ನೀಡ್ಸ್ ದ ಪ್ಲಾಂಟ್ ದೇ ಶಾಲ್ ನಾಟ್ ಫೈಂಡ್ ಇಟ್. ಯಾರಿಗಾದರೂ ಆ ಗಿಡದ ಅವಶ್ಯಕತೆ ಬಿದ್ದಾಗ ಅದು ಅವರಿಗೆ ಸಿಗಬಾರ್ದು ಅಂತ ಹೇಳಿಬಿಟ್ಟು ಒಬ್ಬ ಋಷಿ ಶಾಪ ಹಾಕಿರ್ತಾನೆ ಅಂತ ಮಾರ ಹೇಳ್ತಾನೆ ಅಲ್ವಾ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಹೂಮ್ ಡಿಡ್ ಮಾರ ಗೋ ಟು ವೆನ್ ಹಿ ಹ್ಯಾಡ್ ಎ ಕಟ್ ಇನ್ ಹಿಸ್ ಹ್ಯಾಂಡ್. ಮಾರ ಒಂದ್ಸರಿ ಬ್ಯಾಂಬೋ ಶೂಟ್ ತರಕ್ಕೆ ಹೋಗಿರ್ತಾನೆ, ಅವಾಗ ಕೈನ ಕಟ್ ಮಾಡ್ಕೊಳ್ತಾನೆ. ಆ ಕೈನ ಕಟ್ ಮಾಡ್ಕೊಂಡಾಗ ಅವನು ಯಾರ ಹತ್ರ ಹೋಗ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ದ ವೈಟ್ ಮ್ಯಾನ್ ಆಟ್ ಹುಲಿ ಹಿಂಡಲು. ಆ ಹುಲಿ ಹಿಂಡಲಲ್ಲಿ ಇರ್ತಕ್ಕಂಥ ಈ ವೈಟ್ ಮ್ಯಾನ್ ಡಾಕ್ಟರ್ ಏನಿರ್ತಾನೆ ಅವ್ರ ಹತ್ರ ಹೋಗ್ತಾನೆ. ನೀವು ಡಾಕ್ಟರ್ ಅಂತ ಬರೆಯೋಕೆ ಹೋಗಬಾರ್ದು, ಯಾಕೆಂದರೆ ಆ ಪಾಠದಲ್ಲಿ ದ ವೈಟ್ ಮ್ಯಾನ್ ಅಂತ ಬಳಸಿದರೆ ತಾವು ಕೂಡ ಹಾಗೇನೆ ಆನ್ಸರ್ನ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಸರ್ಪ್ರೈಸ್ ದ ವೈಟ್ ಮ್ಯಾನ್. ಇವನು ಬ್ಯಾಂಬೋ ಶೂಟ್ ಕಟ್ ಮಾಡ್ಬೇಕಾದ್ರೆ ಕೈ ಕಟ್ ಮಾಡ್ಕೊಂಡಿರ್ತಾನೆ. ಯಾರೋ ಒಂದು ಎಲೆನ ತಂದುಬಿಟ್ಟು ಒಂದು ಬಟ್ಟೆನ ಸುತ್ತಕೊಂಡು ಆಮೇಲೆ ಹುಲಿ ಹಿಂಡಲ್ನಲ್ಲಿರ್ತಕ್ಕಂಥ ವೈಟ್ ಮ್ಯಾನ್ ಹತ್ರ ಹೋಗ್ತಾನೆ. ಅಲ್ಲಿ ವೈಟ್ ಮ್ಯಾನ್ ಸರ್ಪ್ರೈಸ್ ಆಗ್ತಾನೆ, ತುಂಬ ಆಶ್ಚರ್ಯ ಆಗುತ್ತೆ ಅವನಿಗೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ನ ಹೇಗೆ ಬರಿಬೋದು ನೋಡಿ. The white man was surprised that Mara's wounded hand had got cured just by placing the leaf of a medicinal plant on the wound.
ಅವನೇನು ಕಟ್ ಮಾಡ್ಕೊಂಡಿರ್ತಾನೆ ಅವಾಗ ಅವನ ಜೊತೆಗಿರ್ತಕ್ಕಂಥವ್ರು ಯಾವುದೋ ಒಂದು ಗಿಡದ ಎಲೆನ ತಂದು ಅದರ ಮೇಲಿಟ್ಟು ಕಟ್ಟಿರ್ತಾರೆ. ಆದರೆ ಈ ವೈಟ್ ಮ್ಯಾನ್ ಹತ್ರ ಬರೋ ಹೊತ್ತಿಗೆ ಏನಾಗಿರ್ತದೆ, ಆ ಬಟ್ಟೆನ ಬ್ಯಾಂಡೇಜನ್ನು ಬಿಚ್ಚಿ ನೋಡಿದಾಗ, ಆ ಎಲೆನ ತೆಗೆದು ನೋಡಿದಾಗ ಅಲ್ಲಿ ಗಾಯನೂ ಇರಲ್ಲ, ಗಾಯದ ಗುರುತು ಇರಲ್ಲ. ಅದನ್ನು ನೋಡಿದಾಗ ಈ ವೈಟ್ ಮ್ಯಾನ್ಗೆ ತುಂಬ ಸರ್ಪ್ರೈಸ್ ಆಗತ್ತೆ ಅಂತ ತಾವು ಆನ್ಸರ್ನ ಬರಿಬೇಕು. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಡಿಡ್ ದ ವೈಟ್ ಮ್ಯಾನ್ ಆಫರ್ ಮಾರಾ ಇಫ್ ಯು ಶೋಡ್ ಹಿಮ್ ದ ಪ್ಲಾಂಟ್? ಆ ವೈಟ್ ಮ್ಯಾನ್ ಡಾಕ್ಟರ್ ಏನಿರ್ತಾನೆ, ಈ ಮಾರನ ಕೈಗೆ ವಾಸಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಆ ಎಲೆ ಏನಿತ್ತು ಅದರ ಗಿಡನ ತೋರಿಸಿದ್ರೆ ಮಾರನಿಗೆ ಏನು ಕೊಡ್ತೀನಿ ಅಂತ ಹೇಳ್ತಾನೆ ಆ ಡಾಕ್ಟರ್, ಆ ವೈಟ್ ಮ್ಯಾನ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ತುಂಬ ಶಾರ್ಟಾಗಿ ಆನ್ಸರ್ ಮಾಡಿಬಿಡ್ಬೋದು. ಹೀಸ್ ಎಂಟೈರ್ ಪ್ಲಾಂಟೇಶನ್ ಅಥವಾ ಎಸ್ಟೇಟ್ ಅಂತ ಬರೆದ್ರು ಕೂಡ ಆಗುತ್ತೆ. ಆ ಗಿಡನ ತೋರಿಸಿದ್ರೆ ನನ್ನ ಇಡೀ ತೋಟನೇ ನಿನಗೆ ಕೊಟ್ಬಿಡ್ತೀನಿ ಅಂತ ಆ ವೈಟ್ ಮ್ಯಾನ್ ಆ ಮಾರನಿಗೆ ಆಫರ್ ಮಾಡ್ತಾನೆ. ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ಹೌ ಡಿಡ್ ದ ಮಾನ್ಗೂಸ್ ಆ್ಯಂಡ್ ದ ಕೌಕಾಲ್ ಕ್ಯೂರ್ ದೆಮ್ಸೆಲ್ಸ್ ಆಫ್ ಎ ಸ್ನೇಕ್ ಬೈಟ್? ಈ ಮಾನ್ಗೂಸ್ ಮುಂಗ್ಸಿ ಅಂತ ಏನು ಕರಿತೀವಿ, ಕೌಕಾಲ್ ಈ ರತ್ನ ಪಕ್ಷಿ, ಕೆಂಬೂತ ಅಂತ ಏನು ಕರಿತೀರಲ್ಲ, ಇವೆಲ್ಲ ಹಾವುಗಳನ್ನ ಬೇಟೆ ಆಡ್ತಾ ಇರ್ತವೆ. ಹಾಗೆ ಬೇಟೆ ಆಡುವಾಗ ಹಾವುಗಳು ಏನಾದರೂ ಅವುಗಳಿಗೆ ಕಚ್ಚಿದರೆ ಅವು ಹೇಗೆ ತಮ್ಮನ್ನು ತಾವು ವಾಸಿ ಮಾಡಿಕೊಳ್ತವೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದೆ ಚ್ಯೂ ದ ಲೀಪ್ ಆಫ್ ದ ಮೆಡಿಸಿನಲ್ ಪ್ಲಾಂಟ್. ಅವೇನು ಮಾಡ್ತವೆ ಮಾನ್ಗೂಸ್ ಮತ್ತು ಕೌಕಾಲ್ಗಳು? ಚ್ಯೂ ಅಂದರೆ ಅಗಿಯೋದು, ತಿನ್ನೋದು ಅಂತ ಅನ್ಕೊಳ್ಳಿ. ಲೀಫ್ ಆಫ್ ದ ಮೆಡಿಸಿನಲ್ ಪ್ಲಾಂಟ್, ಈ ಮೆಡಿಸಿನಲ್ ಪ್ಲಾಂಟ್ ಈ ಔಷಧ ಸಸ್ಯ ಏನಿದೆ ಇದರ ಎಲೆಗಳನ್ನು ಅವು ತಿಂತವೆ. ಇಫ್ ದೇ ವರ್ ಬೀಟನ್ ಬೈ ಎ ಸ್ನೇಕ್, ಹಾವುಗಳು ಏನಾದರೂ ಅವುಗಳಿಗೆ ಕಚ್ಚಿದ್ರೆ ಅವು ಈ ಗಿಡದ ಎಲೆಯನ್ನು ತಿಂದ್ಬಿಟ್ಟು ವಾಸಿ ಮಾಡಿಕೊಳ್ತವೆ ಅಂತ ಮಾರ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಆನ್ ವಿಚ್ ಸೈಡ್ ಡಿಡ್ ಮಾರಾ ನಾಟ್ ಹ್ಯಾವ್ ಎನಿ ಟೀತ್? ಮಾರನ ಬಾಯಲ್ಲಿ ಯಾವುದೋ ಒಂದು ಕಡೆ ಸೈಡ್ಗೆ ಹಲ್ಲುಗಳೇ ಇರಲಿಲ್ಲ, ಯಾವ ಸೈಡ್ಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಮಾರ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಇದು ತುಂಬ ಲಾಂಗ್ ಆಗುತ್ತೆ ಅಂತಂದರೆ ರೈಟ್ ಸೈಡ್ ಆಫ್ ಹಿಸ್ ಮೌತ್ ಅಂತ ಆನ್ಸರ್ ಬರೆದ್ರು ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ವೈ ಹ್ಯಾಡ್ ಮಾರಾ ಲಾಸ್ಟ್ ಹಿಸ್ ಟೀತ್ ಆನ್ ದ ರೈಟ್ ಸೈಡ್? ಮಾರನಿಗೆ ಒಂದು ಸೈಡ್ ಅಂದರೆ ರೈಟ್ ಸೈಡ್ ಮಾತ್ರ ಹಲ್ಲಿರಲಿಲ್ಲ, ಅದಕ್ಕೆ ಕಾರಣ ಏನು, ಯಾಕೆ ಆ ಸೈಡ್ ಮಾತ್ರ ಹಲ್ಲುಗಳು ಹೋಗಿದ್ವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಥರದ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಯಾಗಿ ಕೇಳ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಲಾಂಗ್ ಆನ್ಸರ್ ಮಾಡ್ಬೋದು. ಬಟ್ ಅದೇ ಪ್ರಶ್ನೆನ 1 ಮಾರ್ಕ್ಸ್ಗೆ ಕೇಳಿದಾಗ ತಾವು ಅಷ್ಟೊಂದು ಲಾಂಗ್ ಆನ್ಸರ್ನ ಬರೀತಕ್ಕಂಥ ಅವಶ್ಯಕತೆ ಇರಲ್ಲ. ಅದಕ್ಕೆ ಶಾರ್ಟಾಗಿ ಹೇಗೆ ಆನ್ಸರ್ ಬರಿಬೋದು ನೋಡಿ. ಮಾರಾ ಹ್ಯಾಡ್ ಬ್ರಷ್ಡ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್ ವಿತ್ ಎ ಸ್ಮಾಲ್ ಸ್ಟಿಕ್ ಬ್ರೋಕನ್ ಫ್ರಾಮ್ ಎ ನಿಯರ್ ಬೈ ಪ್ಲಾಂಟ್. ಅಲ್ವಾ, ತಾವು ಕಥೆಯಲ್ಲಿ ಕೇಳಿದ್ದೀರಾ. ಮಾರ ಬೆಳಗ್ಗೆನೆ ಕಾಡಿಗೆ ಹೋಗಿರ್ತಾನೆ, ಮೊಲ ಬಲೆನಲ್ಲಿ ಬಿದ್ದಿರ್ತವೆ ಹಿಡ್ಕೊಂಬರೋಣ ಅಂತ. ಆದರೆ ಮೊಲ ಅಲ್ಲಿರಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ಹರಿತಾ ಇತ್ತು. ಮುಖ ತೊಳ್ಕೊಂಡು ಹಲ್ಲುಜ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅಲ್ಲೇ ಪಕ್ಕದಲ್ಲಿರೋ ಒಂದು ಗಿಡದ ಕಡ್ಡಿನ ತಗೊಂಡು ಹಲ್ಲುಜ್ಕೊಳ್ತಾನೆ. ವೆನ್ ಹಿ ಗಾರ್ಗಲ್ಡ್ ಆ್ಯಂಡ್ ಸ್ಪ್ಯಾಟ್ ದ ವಾಟರ್ ಔಟ್, ಹಲ್ಲು ಉಜ್ಕೋಬೇಕಾದ್ರೆ ಅದು ಯಾಕೋ ಒಂಥರ ಕಹಿಯಾಗಿ ಟೇಸ್ಟ್ ಹತ್ತತ್ತೆ. ಇದು ಬೇಡ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬಿಸಾಕಿ ಬಾಯಿಗೆ ನೀರು ಹಾಕ್ಕೊಂಡು ಮುಕ್ಕಳಿಸಿ ಉಗುಳ್ತಾನೆ. ದ ಟೀತ್ ವಿಚ್ ಹ್ಯಾಡ್ ಬಿನ್ ಟಚ್ಡ್ ಬೈ ದ ಸ್ಟಿಕ್, ಆ ಕಡ್ಡಿ ತಗೊಂಡು ಒಂದು ಸೈಡ್ಗೆ ಮಾತ್ರ ಹಲ್ಲು ಉಜ್ಕೊಂಡಿರ್ತಾನೆ. ಆ ಕಡ್ಡಿ ಯಾವ್ಯಾವ ಹಲ್ಲಿಗೆ ಟಚ್ ಆಗಿತ್ತು ಆ ಹಲ್ಲುಗಳೆಲ್ಲ ಏನು ಮಾಡ್ತವೆ, ಟಂಬಲ್ಡ್ ಔಟ್ ಆಫ್ ಹಿಸ್ ಮೌತ್. ನೀರನ್ನು ಬಾಯಿಗೆ ಹಾಕ್ಕೊಂಡು ಗಾರ್ಗಲ್ ಮಾಡಿ ಉಗಿದಾಗ ಆ ಹಲ್ಲುಗಳೆಲ್ಲ ಬಿದ್ದೋಗ್ಬಿಡ್ತವೆ. ಹೀಗೆ ತನ್ನ ಬಾಯಲ್ಲಿ ರೈಟ್ ಸೈಡ್ಗಿರ್ತಕ್ಕಂಥ ಹಲ್ಲುಗಳೆಲ್ಲ ಹೋಗಿದ್ದಾವೆ ಅಂತ ಮಾರ ಹೇಳ್ತಾರೆ. ತಾವು ಇಷ್ಟು ಆನ್ಸರ್ನ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದ್ದಾರೆ ನೋಡಿ. ವಾಟ್ ಡಿಡ್ ಮಾರಾಸ್ ವೈಫ್ ಫೈಂಡ್ ಆನ್ ಓಪನಿಂಗ್ ದ ಪ್ಯಾಕೆಟ್ ಆಫ್ ಮೀಟ್? ತಾವು ಈ ಪಾಠದಲ್ಲಿ ಕತೆ ಕೇಳಿದ್ದೀರಾ. ಮಾರ ಮತ್ತು ಅವನ ಫ್ರೆಂಡ್ ಸೇರಿಕೊಂಡು ಕಾಡಿಗೆ ಹೋಗ್ಬಿಟ್ಟು ಒಂದು ಬಾರ್ಕಿಂಗ್ ಡೀರನ್ನು ಬೇಟೆ ಆಡ್ತಾರೆ. ಅದರ ಮಾಂಸನ ಇಬ್ಬರು ಸಮವಾಗಿ ಪಾಲ ಮಾಡಿಕೊಂಡು ಅಲ್ಲೇ ಒಂದು ಗಿಡದ ಎಲೆನ ತಗೊಂಡು ಸುತ್ತಕೊಂಡು ಆ ಮಾಂಸನ ಪ್ಯಾಕ್ ಮಾಡ್ಕೊಂಡು ಮನೆಗೆ ತೊಗೊಂಬರ್ತಾರೆ. ಆಮೇಲೆ ಮಾರನ ಹೆಂಡತಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಆ ಮಾಂಸದ ಪ್ಯಾಕೆಟನ್ನು ಓಪನ್ ಮಾಡಿದಾಗ ಅಲ್ಲಿ ಏನಿರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು ನೋಡಿ. ಎ ಲೈವ್ ವೈಲ್ಡ್ ಬಕ್, ಅಂದರೆ ಆ ಜಿಂಕೆದೊಂದು ಜೀವಂತ ಮರಿನೇ ಅಲ್ಲಿ ಇರುತ್ತೆ. ಅದನ್ನು ಮಾರನ ಹೆಂಡತಿ ನೋಡ್ತಾಳೆ ಅಂತ ತಾವು ಕಥೆಯಲ್ಲಿ ಕೇಳಿದಿರಾ. ಅದನ್ನು ತಾವಿಲ್ಲಿ ಆನ್ಸರ್ ಆಗಿ ಬರಿಬೇಕು. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ವಾಸ್ ದ ಓನ್ಲಿ ಅಲೋಪ್ಯಾಥಿಕ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ಅಕಾರ್ಡಿಂಗ್ ಟು ದ ನರೇಟರ್? ಇಲ್ಲಿ ನರೇಟರ್ ಆಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಕಾರ ಈ ಪೈಲ್ಸ್ಗೆ ಅಂದರೆ ಮೂಲವ್ಯಾಧಿಗೆ ಅಲೋಪ್ಯಾಥಿಕ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರೀತೀರಾ ನೋಡಿ. ಹೇಗಿದೆ. ಅಕಾರ್ಡಿಂಗ್ ಟು ದ ನರೇಟರ್ ದ ಓನ್ಲಿ ಅಲೋಪ್ಯಾಥಿಕ್ ಟ್ರೀಟ್ಮೆಂಟ್ ಫಾರ್ ದ ಪೈಲ್ಸ್
ವಾಸ್ ಸರ್ಜರಿ ಅಂತಂದರೆ ಆಪರೇಷನ್, ಶಸ್ತ್ರಚಿಕಿತ್ಸೆ ಅಂತ ಕರಿತೀವಲ್ಲ, ಅದ್ರ ಮೂಲಕ ಮಾತ್ರ ಈ ಪೈಲ್ಸನ್ನು ವಾಸಿ ಮಾಡ್ಬೋದು ಅಂತ ಹೇಳ್ತಾರೆ. ತಮಗೆ ಇಷ್ಟೊಂದು ತುಂಬ ಲಾಂಗ್ ಆಗುತ್ತೆ ಅಂತ ಅನ್ನೋದಾದರೆ ಸರ್ಜರಿ ಅಂತ ಅಷ್ಟೇ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಗಾಡ್ ಮ್ಯಾನ್ ರೆಫರ್ಸ್ ಟು, ಈ ಪಾಠದಲ್ಲಿ ಗಾಡ್ ಮ್ಯಾನ್ ಅಂತ ಬರ್ತದೆ, ಯಾರಿಗೆ ಹೇಳ್ತಾರೆ ಹೀಗೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಮಾರ, ಕೃಷ್ಣ, ಮಲಯಾಳಿ ಸಾಧು. ಈ ಮೂರರಲ್ಲಿ ಯಾರಿಗೆ ಗಾಡ್ ಮ್ಯಾನ್ ಅಂತ ಹೇಳ್ತಾರೆ? ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, ಮಲಯಾಳಿ ಸಾಧು ಅಂತ ತಾವು ಆನ್ಸರ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ಹೂ ಟ್ರೀಟೆಡ್ ಕೃಷ್ಣ ವೆನ್ ಹಿ ಹ್ಯಾಡ್ ಗಾಟ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ. ಆ ಕೃಷ್ಣನಿಗೆ ಮೈಯೆಲ್ಲ ಬಬ್ಬೆ ಬರ್ತಿರ್ತವೆ, ಗುಳ್ಳೆಗಳು ಬರ್ತಿರ್ತವೆ, ಅವಾಗ ಯಾರು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಎ ಮಲಯಾಳಿ ಸಾಧು. ಈ ಮಲಯಾಳಿ ಸಾಧುನೇ ಒಂದು ಆಯುರ್ವೇದಿಕ್ ಔಷಧಿ ಕೊಟ್ಟಿರ್ತಾನೆ, ಅದರಿಂದನೇ ಈ ಕೃಷ್ಣನಿಗೆ ತನ್ನ ಮೈ ಮೇಲಿರ್ತಕ್ಕಂಥ ಬಬ್ಬೆಗಳೆಲ್ಲ ವಾಸಿಯಾಗಿರ್ತದೆ ಅಂತ ತಾವು ಪಾಠದಲ್ಲಿ ಕೇಳಿದ್ದೀರಾ. ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು. ವಾಟ್ ವಾಸ್ ಕೃಷ್ಣ ಸಫರಿಂಗ್ ಫ್ರಮ್? ಕೃಷ್ಣನಿಗೆ ಏನು ಕಾಯಿಲೆ ಆಗಿತ್ತು, ಯಾವುದರಿಂದ ಅವನು ಸಫರ್ ಆಗ್ತಾ ಇದ್ದ ಅಂತ ಪ್ರಶ್ನೆ ಕೇಳ್ಬೋದು. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕೃಷ್ಣ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್. ಈ ಮೂಲವ್ಯಾಧಿಯಿಂದ ತುಂಬ ಬಳಲ್ತಾ ಇದ್ದ. ತಾವು ತುಂಬ ಶಾರ್ಟ್ ಆಗಿದ್ದಕ್ಕೆ ಪೈಲ್ಸ್ ಅಂತ ಆನ್ಸರ್ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಟ್ರೀಟ್ಮೆಂಟ್ ವಾಸ್ ಪ್ರಿಸ್ಕ್ರೈಬ್ ಟು ಕೃಷ್ಣ ಟು ಕ್ಯೂರ್ ಹಿಮ್ ಆಫ್ ಬೈಲ್ಸ್ ಆನ್ ಹಿಸ್ ಬಾಡಿ? ಆ ಕೃಷ್ಣನಿಗೆ ಹಿಂದೆ ಒಂದು ಸರಿ ಮೈಯೆಲ್ಲ ಬೊಬ್ಬೆಗಳು ಬಂದುಬಿಟ್ಟಿರ್ತವೆ. ಅವಾಗ ಮಲಯಾಳಿ ಸಾಧು ಹತ್ರ ಹೋಗ್ತಾನೆ. ಆ ಮಲಯಾಳಿ ಸಾಧು ಏನು ಔಷಧಿ ಕೊಟ್ಟಿರ್ತಾನೆ, ಏನು ಟ್ರೀಟ್ಮೆಂಟನ್ನು ಹೇಳಿರ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 1 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ತುಂಬ ಶಾರ್ಟಾಗಿ ಹೇಗೆ ಆನ್ಸರ್ ಮಾಡ್ಬೋದು ನೋಡಿ. ಟು ಕ್ಯೂರ್ ಹಿಮ್ ಆಫ್ ದ ಬಾಯ್ಲ್ಸ್ ಆನ್ ಹಿಸ್ ಬಾಡಿ, ಕೃಷ್ಣ ವಾಸ್ ಟೋಲ್ಡ್ ಬೈ ಎ ಮಲಯಾಳಿ ಸಾಧು. ಮಲಯಾಳಿ ಸಾಧು ಆ ಕೃಷ್ಣನಿಗೆ ಏನು ಹೇಳಿರ್ತಾನೆ ನೋಡಿ. ಟು ಕ್ರಶ್ ದ ಬಾರ್ಕ್ ಆಫ್ ಸಮ್ ಪರ್ಟಿಕ್ಯುಲರ್ ಟ್ರೀ, ಯಾವುದೋ ಒಂದು ಮರದ ಬಾರ್ಕ್ ಅಂದರೆ ತೊಗಟೆ ಕೊಟ್ಟಿರ್ತಾನೆ, ಸಿಪ್ಪೆ ಕೊಟ್ಟಿರ್ತಾನೆ, ಅದನ್ನು ಅವನು ಕುಟ್ಬಿಟ್ಟು ಪುಡಿ ಮಾಡಿ ಯಾವುದ್ರ ಜೊತೆ ತಗೋಬೇಕು? ವಿತ್ ಡಕ್ಸ್ ಎಗ್ ಆ್ಯಂಡ್ ಈಟ್. ಈ ಡಕ್ ಏನು ಬಾತ್ಕೋಳಿ ಮೊಟ್ಟೆ ಏನಿರ್ತದೆ ಅದ್ರ ಜೊತೆ ಮಿಕ್ಸ್ ಮಾಡಿ 10 ದಿನ ತಗೋಬೇಕು ಅಂತ ಹೇಳಿಬಿಟ್ಟು ಆ ಮಲಯಾಳಿ ಸಾಧು ಹೇಳಿರ್ತಾನೆ. ಅದನ್ನು ಅವನು ಕರೆಕ್ಟಾಗಿ 10 ದಿನ ತಗೊಂಡಾದ್ಮೇಲೆ ಅವನ ಮೈ ಮೇಲೆ ಇರ್ತಕ್ಕಂಥ ಈ ಬೊಬ್ಬೆಗಳೆಲ್ಲ ಹೋಗಿಬಿಟ್ಟಿರ್ತವೆ. ಆಮೇಲೆ ಮತ್ತೆ ಯಾವತ್ತೂ ಕೂಡ ಆ ಗುಳ್ಳೆಗಳು ಅವನಿಗೆ ಮತ್ತೆ ಬಂದಿರೋದೇ ಇಲ್ಲ ಅಂತ ಪಾಠದಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು. ವೈ ಡಿಡ್ ದ ಮಲಯಾಳಿ ಸಾಧು ಶೇರ್ ಹಿಸ್ ನಾಲೆಜ್ ಆಫ್ ದ ಮೆಡಿಸನ್ ವಿತ್ ಕೃಷ್ಣ? ಈ ಆಯುರ್ವೇದಿಕ್ ಔಷಧಿ ಕೊಡೋರು ಸಾಮಾನ್ಯವಾಗಿ ಆ ಔಷಧಿ ಹೆಸರು ಹೇಳಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತಲೂ ಹೇಳಲ್ಲ, ಅದನ್ನು ಸೀಕ್ರೆಟಾಗಿ ಇಟ್ಕೊಂಡು ತಾವು ಮಾತ್ರ ಔಷಧಿನ ಕೊಡ್ತಾ ಇರ್ತಾರೆ. ಆದರೆ ಈ ಮಲಯಾಳಿ ಸಾಧು ಆ ಔಷಧಿ ಬಗ್ಗೆ ಕೃಷ್ಣನಿಗೆ ಹೇಳಿಬಿಡ್ತಾನೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಗೆ ಆನ್ಸರ್ ಬರಿಬೋದು ನೋಡಿ. ದ ಮಲಯಾಳಿ ಸಾಧು ಶೇರ್ಡ್ ಹಿಸ್ ನಾಲೆಜ್ ಆಫ್ ದ ಮೆಡಿಸನ್ ವಿತ್ ಕೃಷ್ಣ ಬಿಕಾಸ್, ಆ ಮಲಯಾಳಿ ಸಾಧು ಕೃಷ್ಣನಿಗೆ ಆ ಔಷಧಿ ಸಸ್ಯ ಬಗ್ಗೆ ಹೇಳೋದಕ್ಕೆ ಕಾರಣ ಏನು ಅಂತಂದರೆ ಹಿ ವಾಸ್ ಟೂ ಓಲ್ಡ್ ಆ್ಯಂಡ್ ವೀಕ್. ಆ ಮಲಯಾಳಿ ಸಾಧುಗೆ ತುಂಬ ವಯಸ್ಸಾಗಿಬಿಟ್ಟಿತ್ತು, ತುಂಬ ವೀಕ್ ಆಗಿಬಿಟ್ಟಿದ್ದ, ತುಂಬ ನಿಶಕ್ತಿ ಆಗಿಬಿಟ್ಟಿದ್ದ. ಹಿ ಡಿಡ್ ನಾಟ್ ಹ್ಯಾವ್ ಸ್ಟ್ರೆಂತ್ ಟು ಸರ್ಚ್ ಫಾರ್ ದ್ಯಾಟ್ ಪ್ಲ್ಯಾಂಟ್. ಇವಾಗ ಕೃಷ್ಣ ಔಷಧಿ ಕೇಳಕ್ಕೆ ಹೋದಾಗ ಅವನು ಕಾಡಿಗೆ ಹೋಗ್ಬಿಟ್ಟು ಹುಡುಕೊಂಡು ಬರೋಷ್ಟು ಶಕ್ತಿ ಆ ಮಲಯಾಳಿ ಸಾಧುನ ಹತ್ರ ಇರಲಿಲ್ಲ. ಸೊ ಅನಿವಾರ್ಯವಾಗಿ ಅವಾಗ ಏನು ಮಾಡ್ತಾನೆ, ಆ ಔಷಧಿ ಸಸ್ಯದ ಬಗ್ಗೆ ಈ ಕೃಷ್ಣನಿಗೆ ಹೇಳ್ತಾನೆ, ನೀನೇ ಹೋಗ್ಬಿಟ್ಟು ಅದನ್ನು ಹುಡುಕೊಂಡು ತಗೊಂಡು ಔಷಧಿ ತಗೋ ಅಂತ ಹೇಳ್ತಾನೆ. ಸೊ ಇಲ್ಲಿ ಮಲಯಾಳಿ ಸಾಧು ಕೃಷ್ಣನಿಗೆ ಆ ಔಷಧಿ ಬಗ್ಗೆ ಹೇಳೋದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ಆ ಮಲಯಾಳಿ ಸಾಧುಗೆ ತುಂಬ ವಯಸ್ಸಾಗಿತ್ತು, ತುಂಬ ನಿಶಕ್ತನಾಗಿದ್ದ. ಆ ಒಂದು ಕಾರಣದಿಂದ ಮಾತ್ರ ಆ ಔಷಧಿ ಬಗ್ಗೆ ಅವನು ಕೃಷ್ಣನಿಗೆ ಹೇಳ್ತಾನೆ. ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ನೇಮ್ ದ ಪ್ಲಾಂಟ್ ಪ್ಯಾಥಾಲಜಿಸ್ಟ್ ಮೆನ್ಷನ್ಡ್ ಇನ್ ದ ಸ್ಟೋರಿ. ಈ ಪಾಠದಲ್ಲಿ ಒಬ್ಬ ಪ್ಲಾಂಟ್ ಪ್ಯಾಥಾಲಜಿಸ್ಟ್ ಅಂದರೆ ಈ ಸಸ್ಯಗಳಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ ಅವರಿಗೆ ಪ್ಲಾಂಟ್ ಪ್ಯಾಥಾಲಜಿಸ್ಟ್ ಅಂತ ಕರೀತಾರೆ. ಅಂತ ಒಬ್ಬ ವ್ಯಕ್ತಿ ಹೆಸರು ಇಲ್ಲಿ ಬರ್ತದೆ. ಅವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಚಂದ್ರು. ಈ ಪೂರ್ಣಚಂದ್ರ ತೇಜಸ್ವಿಯವರ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರು ಪ್ಲಾಂಟ್ ಪ್ಯಾಥಾಲಜಿಸ್ಟ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ. ವಾಟ್ ಹ್ಯಾಪನ್ಡ್ ವೆನ್ ಮಿಲ್ಕ್ ವಾಸ್ ಮಿಕ್ಸ್ಡ್ ವಿತ್ ದ ಜ್ಯೂಸ್ ಆಫ್ ದ ಕ್ರೀಪರ್ಸ್ ಲೀವ್? ಆ ಮೆಡಿಸಿನಲ್ ಕ್ರೀಪರ್ ಎಲೆನ ತಗೊಂಡು ಹಾಲಿನ ಜೊತೆ ಮಿಕ್ಸ್ ಮಾಡ್ತಾರೆ. ಈ ಚಂದ್ರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇದನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ ಹಾಲಿಗೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಮಿಲ್ಕ್ ಬಿಕೇಮ್ ಫರ್ಮ್ ಆ್ಯಂಡ್ ರಬ್ಬರಿ. ಆ
ಆ ಔಷಧಿ ಸಸ್ಯದ ರಸನ ಹಾಲಿನೊಳಗೆ ಮಿಕ್ಸ್ ಮಾಡಿದಾಗ ಹಾಲೇನಾಗುತ್ತೆ, ತುಂಬ ಗಟ್ಟಿ ಆಗುತ್ತೆ, ಒಂಥರ ರಬ್ಬರ್ ಥರ ಆಗುತ್ತೆ, ಜೆಲ್ಲಿ ಥರ ಆಗಿಬಿಡುತ್ತೆ ಅನ್ನೋದನ್ನು ಪಾಠದಲ್ಲಿ ತಾವು ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು, ವೆನ್ ವುಡ್ ದ ಮೆಡಿಸನ್ಸ್ ಲೂಸ್ ದೇರ್ ಪೊಟೆನ್ಷಿ ಅಕಾರ್ಡಿಂಗ್ ಟು ದ ಬಿಲೀಫ್ ಆಫ್ ನೇಟಿವ್ ಡಾಕ್ಟರ್ಸ್. ಈ ನೇಟಿವ್ ಡಾಕ್ಟರ್ಸ್, ಈ ಸ್ಥಳೀಯ ವೈದ್ಯರು ಅಂತ ಏನು ಕರಿತೀವಿ, ನಾಟಿ ವೈದ್ಯರು ಅಂತ ಕರಿತೀವಿ, ಅವ್ರ ಪ್ರಕಾರ ಈ ಔಷಧಿ ಸಸ್ಯಗಳು ಯಾವಾಗ ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದು ಪಾಠದ ಕೊನೆಯ ಭಾಗದಲ್ಲಿ ಬರ್ತದೆ. ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ನೇಟಿವ್ ಡಾಕ್ಟರ್ಸ್ ಬಿಲೀವ್ಡ್ ದ್ಯಾಟ್, ಆ ಡಾಕ್ಟರ್ಗಳಿಗೆ, ನಾಟಿ ವೈದ್ಯರಿಗೆ ಒಂದು ನಂಬಿಕೆ ಇರ್ತದೆ. ಏನಂತಂದರೆ, ಇಫ್ ದೆ ಟೋಲ್ಡ್ ಅದರ್ಸ್ ಅಬೌಟ್ ದ ಮೆಡಿಸನ್, ಆ ಔಷಧಿ ಸಸ್ಯಗಳ ಬಗ್ಗೆ ಯಾರಿಗಾದರೂ ಹೇಳಿದರೆ ದ ಮೆಡಿಸನ್ಸ್ ವುಡ್ ಲೂಸ್ ದೇರ್ ಪೊಟೆನ್ಸಿ, ಆವಾಗ ಆ ಔಷಧಿ ಸಸ್ಯಕ್ಕೆ, ಗಿಡಮೂಲಿಕೆ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ ಅನ್ನುವಂಥ ನಂಬಿಕೆ ಅವ್ರಿಗಿರುತ್ತೆ. ಮುಂದಿನ ಪ್ರಶ್ನೆ ಹೇಗೆ ಕೇಳಿದ್ದಾರೆ ನೋಡಿ. ವೈ ಈಸ್ ಇಂಡಿಯಾಸ್ ನೇಟಿವ್ ಮೆಡಿಸಿನಲ್ ಸಿಸ್ಟಮ್ ಆನ್ ದ ವರ್ಜ್ ಆಫ್ ಎಕ್ಸ್ಟೆನ್ಷನ್. ಭಾರತೀಯ ಒಂದು ವೈದ್ಯ ಪರಂಪರೆ ಏನಿದೆ, ಈ ಔಷಧಿಯ ಪರಂಪರೆ ಅನ್ನೋದೇನಿದೆ, ಇದು ಅಳಿವಿನ ಅಂಚಿನಲ್ಲಿದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಸೇಮ್ ಆನ್ಸರ್ ಹೇಗೆ ಬರಿಬೋದು ನೋಡಿ. ಬಿಕಾಸ್ ಆಫ್ ದ ಬಿಲೀಫ್ ಆಫ್ ದ ನೇಟಿವ್ ಡಾಕ್ಟರ್ಸ್, ಈ ನಾಟಿ ವೈದ್ಯರು ಏನಿರ್ತಾರೆ ಅವರಲ್ಲಿರ್ತಕ್ಕಂಥ ಒಂದು ನಂಬಿಕೆಯಿಂದ. ಏನದು ನಂಬಿಕೆ? ಹೂ ಥಿಂಕ್ ದ್ಯಾಟ್ ಇಫ್ ದೆ ಟೋಲ್ಡ್ ಅದರ್ಸ್ ಅಬೌಟ್ ದರ್ ಮೆಡಿಸನ್ಸ್, ತಾವು ಕೊಡ್ತಕ್ಕಂಥ ಔಷಧಿ ಬಗ್ಗೆ, ಅದ್ರ ಹೆಸರಾಗಲಿ, ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಮತ್ತೊಬ್ಬರಿಗೆ ಹೇಳಿದರೆ ಏನಾಗುತ್ತೆ, ದ ಮೆಡಿಸನ್ಸ್ ವುಡ್ ಲೂಸ್ ದೇರ್ ಪೊಟೆನ್ಷಿ, ಆ ಔಷಧೀಯ ಸಸ್ಯಗಳು, ಗಿಡಮೂಲಿಕೆಗಳು ತಮ್ಮ ಶಕ್ತಿನ ಕಳ್ಕೊಳ್ತವೆ ಅನ್ನತಕ್ಕಂಥ ನಂಬಿಕೆ ಅವ್ರ ಹತ್ತಿರ ಇರ್ತದೆ. ಆ ಒಂದು ನಂಬಿಕೆಯಿಂದ ಏನು ಮಾಡ್ತಾರೆ, ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಅವ್ರು ಮತ್ತೊಬ್ಬರ ಜೊತೆಗೆ ಹಂಚ್ಕೊಳ್ಳೋದೇ ಇಲ್ಲ. ಹಾಗಾಗಿ ಈ ಭಾರತೀಯ ಔಷಧಿ ಪರಂಪರೆ ಏನಿದೆ ಅಳಿವಿನ ಅಂಚಿನಲ್ಲಿದೆ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಪಾಠದಿಂದ ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳನ್ನು ಹೇಗೆ ಕೇಳ್ಬೋದು, ಅದಕ್ಕೆ ಆನ್ಸರನ್ನು ಹೇಗೆ ಬರಿಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಇವಾಗ ಈ ಪಾಠದಿಂದ ಮುಖ್ಯವಾಗಿ 4 ಅಂಕದ ಪ್ರಶ್ನೆಗಳನ್ನು ಯಾವುದನ್ನು ಕೇಳ್ಬೋದು, ಅದಕ್ಕೆ ಏನನ್ನ ಉತ್ತರವಾಗಿ ನಿರೀಕ್ಷೆ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಅಲ್ಲಿ ಪ್ರಶ್ನೆ ಕೇಳಿರ್ತಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 80 to 100 ವರ್ಡ್ಸ್ ಈಚ್. ಅಂದರೆ ಇವು ಲಾಂಗ್ ಆನ್ಸರ್ಗಳು, ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ತಾವು ಆನ್ಸರ್ನ ಬರಿಬೇಕಿರ್ತದೆ. 80 ರಿಂದ 100 ಪದಗಳಲ್ಲಿ ಉತ್ತರಿಸಿ ಅಂತ ಹೇಳಿದಾಗ ತಾವು ಅಟ್ಲೀಸ್ಟ್ ಅರ್ಧ ಪೇಜ್ ಆದರೂ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಹೀಗೆ 4 ಅಂಕದ ಪ್ರಶ್ನೆಗಳನ್ನು ಯಾವುದನ್ನು ಕೇಳ್ಬೋದು ನೋಡಿ. ಅಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ಹೌ ಡಿಫ್ರೆಂಟ್ಲಿ ಡಿಡ್ ಮಾರಾ ಆ್ಯಂಡ್ ದ ಆಥರ್ ಥಿಂಕ್ ಅಬೌಟ್ ಟೈಯಿಂಗ್ ದ ಮೆಡಿಸಿನಲ್ ಕ್ರೀಪರ್ ಟು ಎ ಟ್ರೀ. ಆ ಮೆಡಿಸಿನಲ್ ಕ್ರೀಪರನ್ನು ಮಾರ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಗಿಡಕ್ಕೆ ಕಟ್ಟಿ ಹಾಕ್ತಾನೆ. ಆ ಕಟ್ಟಿ ಹಾಕೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮಾರ ಹೇಳೋ ಸ್ಟೋರಿನೇ ಬೇರೆ. ಮಾರನ ಪ್ರಕಾರ ಒಬ್ಬ ಋಷಿ ಅದಕ್ಕೆ ಶಾಪ ಹಾಕಿರ್ತಾನೆ. ಯಾರಿಗಾದರೂ ಆ ಔಷಧಿ ಸಸ್ಯ ಬೇಕು ಅಂತ ಹುಡ್ಕೋಕೆ ಬಂದಾಗ ಅವ್ರಿಗದು ಸಿಗಬಾರ್ದು ಅಂತ ಶಾಪ ಹಾಕಿದಾನೆ. ಅದಕ್ಕೆ ಅದು ಯಾರಿಗೂ ಸಿಗೋದೇ ಇಲ್ಲ, ಅದಕ್ಕೆ ಇದನ್ನು ಕಟ್ಟಾಕಬೇಕು ಅಂತ ಅವನು ಹೇಳ್ತಾನೆ. ಆದರೆ ಪೂರ್ಣಚಂದ್ರ ತೇಜಸ್ವಿಯವರೇ ಅದಕ್ಕೆ ಬೇರೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದು ಮಳೆಗಾಲದ ಆರಂಭದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ತುಂಬ ಶಾರ್ಟ್ ಟೈಮಲ್ಲಿ ಬೆಳೆದು ಹೂವಾಗಿ ಕಾಯ್ಬಿಟ್ಟು ಬೇಗ ಒಣಗೋಗ್ಬಿಡ್ತದೆ. ಅದು ಮತ್ತೆ ಹುಟ್ಕೊಳ್ಳೋದು ಮುಂದಿನ ರೇನಿ ಸೀಸನ್, ಮಳೆಗಾಲ ಬಂದಾಗ ಮಾತ್ರ ಹುಟ್ಕೊಳ್ಳುತ್ತೆ. ಮಧ್ಯದ ಟೈಮಲ್ಲಿ ಯಾರಿಗೂ ಕಾಣಿಸಲ್ಲ. ಅದಕ್ಕೆ ಈ ರೀತಿ ನಂಬಿಕೆ ಬಂದಿರಬಹುದು ಅಂತ ಇದಕ್ಕೆ ನಾವು ಆನ್ಸರ್ನ ಮಾಡ್ಬೋದು. ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ತಮಗೆ ನೋಟ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ. ವಾಟ್ ಸ್ಟೋರಿ ಡಿಡ್ ಮಾರಾ ನರೇಟ್ ಅಬೌಟ್ ಹಿಸ್ ಫಾಲನ್ ಟೀತ್. ಈ ಮಾರನಿಗೆ ರೈಟ್ ಸೈಡಲ್ಲಿ ಹಲ್ಲು ಬಿದ್ದು ಹೋಗಿಬಿಟ್ಟಿರ್ತವೆ, ಒಂದು ಹಲ್ಲು ಕೂಡ ಇರಲ್ಲ. ಯಾಕೆ ಅಂತ ಕೇಳಿದಾಗ ಮಾರ ಅದಕ್ಕೊಂದು ಸ್ಟೋರಿ ಹೇಳ್ತಾನೆ. ಅದನ್ನು ತಾವಿಲ್ಲಿ ನರೇಟ್ ಮಾಡಬೇಕು. ಏನದು ಸ್ಟೋರಿ? ಮಾರ ಕಾಡಿನಲ್ಲಿ ಒಂದಿನ ಬಲೆ ಇಟ್ಟು ಬಂದಿರ್ತಾನೆ ಮೊಲ ಹಿಡ್ಕೊಳ್ಳೋಕ್ಕೆ. ಬೆಳಿಗ್ಗೆ ಯಾರಾದರೂ ಬೇಗ ಹೋಗಿ ಮೊಲ ತೊಗೊಂಡು ಹೋಗಿಬಿಡ್ತಾರೆ ಅಂತ ಅವನೇನು ಮಾಡ್ತಾನೆ, ಬೆಳಿಗ್ಗೆನೇ ಬೇಗ ಎದ್ದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಮೊಲ ಆ ಬಲೆನಲ್ಲಿ ಬಿದ್ದಿರಲ್ಲ. ಸೊ ಹೋಗಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ಹರಿತಾಯಿತ್ತು, ಅಲ್ಲೇ ಮುಖ ತೊಳ್ಕೊಂಡು ಒಂದು ಕಡ್ಡಿ ತೊಗೊಂಡು ಹಲ್ಲು ಉಜ್ಕೊಳ್ಳೋಣ ಅಂತ ಹೋಗ್ತಾನೆ. ಆ ಕಡ್ಡಿ ತಗೊಂಡು ಒಂದು ಸೈಡಲ್ಲಿ ಉಜ್ಕೊಳ್ತಾನೆ. ಅದು ಯಾಕೋ ಇವನಿಗೆ ಒಂಥರ ಕಹಿ ಒಗರಾಗಿ ಟೇಸ್ಟ್ ಬಂದಿರೋದ್ರಿಂದ ಚೆನ್ನಾಗಿಲ್ಲ ಅಂತ ಬಿಸಾಕಿ ನೀರು ತಗೊಂಡು ಬಾಯಲ್ಲಿ ಮುಕ್ಕಳಿಸಿ ಉಗಿತಾನೆ. ಆ ಕಡ್ಡಿ ಯಾವ್ಯಾವ ಹಲ್ಲಿಗೆ ಟಚ್ ಆಗಿತ್ತಲ್ಲ ಅವೆಲ್ಲ ಬಿದ್ದು ಹೋಗಿಬಿಡ್ತವೆ ಅಂತ ಸ್ಟೋರಿ ಹೇಳ್ತಾನೆ. ತಾವು ಆ ಸ್ಟೋರಿನ ಈ ಪ್ರಶ್ನೆಗೆ ಆನ್ಸರ್ ಆಗಿ ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ. ವಾಟ್ ಹ್ಯಾಪನ್ಡ್ ವೆನ್ ಮಾರಾ ವಾಸ್ ಕಟಿಂಗ್ ದ ಬ್ಯಾಂಬೋ ಶೂಟ್, ಹೌ ವಾಸ್ ಹಿ ಕ್ಯೂರ್ಡ್.
ಮಾರ ಒಂದು ಸ್ಟೋರಿ ಹೇಳ್ತಾನೆ. ಔಷಧಿ ಸಸ್ಯಗಳ ಬಗ್ಗೆ ಸುಮಾರು ಕತೆ ಹೇಳ್ತಾನೆ ಇರ್ತಾನೆ ಈ ಪಾಠದಲ್ಲಿ. ತಾವೆಲ್ಲ ಓದಿದ್ದೀರಾ. ಅವನು ಒಂದು ಸಾರಿ ಬ್ಯಾಂಬೋ ಶೂಟ್, ಈ ಬಿದಿರು ಕಳಿಲೆ ತರನಂತ ಕಾಡಿಗೆ ಹೋಗ್ಬಿಟ್ಟು ಅದನ್ನು ಕಡಿಬೇಕಾದ್ರೆ ಆ ಕೂಡ್ಲನ್ನು ತಗೊಂಡು ಕೈಗೆ ಕೈಕೊಂಡು ಬಿಡ್ತಾನೆ. ತುಂಬ ರಕ್ತ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಎಲ್ಲ ಜನ ಓಡಿ ಬರ್ತಾರೆ. ಅಕ್ಕಪಕ್ಕದವರೆಲ್ಲ ಬಂದು ಯಾವುದೋ ಒಂದು ಗಿಡದೆಲೆನ ತಂದು ಆ ಗಾಯದ ಮೇಲೆ ಇಟ್ಬಿಟ್ಟು ತಮ್ಮ ಪಂಚೆ ಅಂದರೆ ಲುಂಗಿನ ಹರಿದ್ಬಿಟ್ಟು ಬಟ್ಟೆ ಕಟ್ತಾರೆ. ಹಾಗೆ ಅವ್ನು ಹಿಡ್ಕೊಂಡು ಆ ವೈಟ್ ಮ್ಯಾನ್ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ಗೆ ಹೋದಾಗ ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಫಸ್ಟ್ ಏಡ್ ಬಾಕ್ಸ್ ಎಲ್ಲ ತೊಗೊಂಡು ರೆಡಿ ಆಗ್ತಾನೆ. ಆ ಬ್ಯಾಂಡೇಜನ್ನು ಬಿಚ್ಚಿ ನೋಡಿದಾಗ ಅಲ್ಲಿ ಗಾಯನೂ ಇರಲ್ಲ, ರಕ್ತದ ಗುರುತು ಇರಲ್ಲ. ಸೊ ಅವಾಗ ಆ ವೈಟ್ ಮ್ಯಾನ್ಗೆ ಸರ್ಪ್ರೈಸ್ ಆಗುತ್ತೆ. ಇದನ್ನೆಲ್ಲ ತಾವು ಈ ಪ್ರಶ್ನೆಗೆ ಆನ್ಸರ್ ಆಗಿ ಬರೀಬೇಕು. ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ಹೌ ವಾಸ್ ಕೃಷ್ಣ ಕ್ಯೂರ್ಡ್ ಆಫ್ ಪೈಲ್ಸ್? ಈ ಪಾಠದಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರೆ. ಅಂದರೆ ಪೂರ್ಣಚಂದ್ರ ತೇಜಸ್ವರ ಹಿಂದಿನ ತೋಟದಲ್ಲಿ ಅವನು ಕೆಲಸ ಮಾಡೋಕ್ಕಿದ್ದ. ಅವನಿಗೆ ಪೈಲ್ಸ್ ಆಗಿತ್ತು. ಎಲ್ಲ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರು ಅವರೆಲ್ಲ ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಿರ್ತಾರೆ. ಆದರೆ ಕೃಷ್ಣ ಪಾಪ ತುಂಬ ಬಡವಾಗಿರ್ತಾನೆ. ತಾನೇ ದುಡ್ಕೊಂಡು ಬಂದು ಹೆಂಡ್ರು ಮಕ್ಕಳನ್ನ ಸಾಕಬೇಕಾಗಿರ್ತದೆ. ಇವನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದಕ್ಕೆ ದುಡ್ಡನ್ನು ಬರ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ಆಪ್ರೇಷನ್ ಆಗಿಬಿಟ್ಟು ಇವನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಆ ಸಂಸಾರಕ್ಕೆ ದುಡ್ಕೊಂಡು ತಂದು ಹಾಕೋರು ಯಾರು ಅಂತ ತುಂಬ ಭಯ ಇರ್ತದೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಈ ಪೂರ್ಣಚಂದ್ರ ತೇಜಸ್ವರ ಹತ್ರ ಬಂದು ಸ್ವಲ್ಪ ದುಡ್ಡನ್ನು ಇಸ್ಕೊಂಡು ಹೋಗ್ತಾನೆ. ಆಮೇಲೆ ತನಗೆ ಪರಿಚಯ ಇರ್ತಕ್ಕಂಥ ಮಲಯಾಳಿ ಸಾಧು ಹತ್ರ ಹೋಗ್ತಾನೆ. ಆ ಮಲಯಾಳಿ ಸಾಧುಗೆ ತುಂಬ ವಯಸ್ಸಾಗಿರೋದ್ರಿಂದ ಆ ಗಿಡಮೂಲಿಕೆ ಬಗ್ಗೆ ಈ ಕೃಷ್ಣನಿಗೆ ಹೇಳ್ತಾನೆ. ಆಮೇಲೆ ಕೃಷ್ಣ ಮತ್ತು ಪೂರ್ಣಚಂದ್ರ ತೇಜಸ್ವರ ಹೋಗ್ಬಿಟ್ಟು ಆ ಗಿಡಮೂಲಿಕೆ ಇರೋ ಜಾಗದಲ್ಲಿ ಅಗದು ಒಂದು ಬೇರನ್ನು, ಒಂದು ಗೆಡ್ಡೆನ ತೆಗಿತಾರೆ. ಅದನ್ನು ತಗೊಂಡು ಆದಮೇಲೆ ಕೃಷ್ಣನಿಗೆ ಈ ಪೈಲ್ಸ್ ಕ್ಯೂರ್ ಆಗುತ್ತೆ ಅನ್ನೋದನ್ನು ಪಾಠದಲ್ಲಿ ತಾವು ಕೇಳಿದಿರ. ಅದನ್ನೇ ಈ ಪ್ರಶ್ನೆಗೆ ಆನ್ಸರ್ ಆಗಿ ಬರೀಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವು ಈ ಪಾಠದಿಂದ ಮುಖ್ಯವಾಗಿ 4 ಅಂಕದ ಪ್ರಶ್ನೆಗಳನ್ನಾಗಿ ತಮಗೆ ಕೇಳ್ಬೋದು. ಅಲ್ಲಿ ಪ್ರಶ್ನೆಗಳನ್ನು ಹೀಗೆ ಕೇಳಬೇಕಂತಿರಲ್ಲ, ಇದೇ ಪ್ರಶ್ನೆನ ಬೇರೆ ರೀತಿಯಾಗಿ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರಶ್ನೆನ ಬೇರೆ ರೀತಿಯಾಗಿ ಕೇಳಿದ್ದಾರೆ ಅಂತ ಹೇಳಿಬಿಟ್ಟು ತಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಆ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು, ಅದಕ್ಕೆ ಆನ್ಸರ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು PDF ಫಾರ್ಮ್ಯಾಟಲ್ಲಿ ನೋಟ್ಸನ್ನು ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಆ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಓದೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.